ವಿಜಯೇಂದ್ರ ಮನವಿಗೂ ಕೂಡ ಕ್ಯಾರೆ ಅಂತ ಇಲ್ಲ ಈಶ್ವರಪ್ಪನವರು. ಯಡಿಯೂರಪ್ಪ ಅವರೇ ನಾನೇನು ಅನ್ಯಾಯ ಮಾಡಿದ್ದೆ ಅಂತೇಳಿ ಹೋದಲ್ಲಿ ಬಂದಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೀವು ಯಾಕೆ ಮೋಸ ಮಾಡಿದ್ರಿ ಅಂತೇಳಿ ಪದೇ ಪದೇ ಇದೇ ವಿಚಾರವನ್ನ ಪ್ರಸ್ತಾಪಿಸ್ತಿದ್ದಾರೆ ಕೆಸಿ ಈಶ್ವರಪ್ಪ. ಯಡಿಯೂರಪ್ಪ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳಿದ್ರು, ಆದ್ರೆ ಕೊಡಿಸ್ಲಿಲ್ಲ. ದೆಹಲಿಗೆ ಕರೆಸಿ ಹೈಕಮಾಂಡ್ ನಾಯಕರು ಕೂಡ ಭೇಟಿ ಮಾಡಲಿಲ್ಲ ಅಂತೇಳಿ ಮನದಾಳದ ನೋವನ್ನು ತೋಡ್ಕೊಂಡಿದ್ದಾರೆ ಪ್ರಚಾರದ ವೇಳೆ ಬಂಡಾಯದ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು. ಈ ಮೂಲಕ ಕೆಎಸ್ ಈಶ್ವರಪ್ಪನವರು ಯಾರೇ ಮನವಿ ಮಾಡಿದ್ರು ಕೂಡ ಹಿಂದೆ ಸರಿಯುವ ಮಾತಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ತುಂಬಾ ನೊಂದು ಹೇಳ್ತಾ ಇದ್ದೇನೆ. ದೇವರಿಗೆ ಹೂ ಹಾಕಂತ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಪ್ಪ ಅಂತ ಹೇಳಿ ದೇವರಿಗೆ ಕೇಳಿಕೊಂಡು ನೀವು ಹೂ ಹಾಕ್ಬೇಕು. ಮಾಡ್ತೀರಾ? ಮಾಡ್ತೀವಿ ಏನಾರಲ್ಲ ಕೈ ಎತ್ತಿ, ಕೈ ಬಿಡಿ. ದೇವರಿಗೆ ಹೂ ಹಾಕ್ಲೇಬೇಕು. ಅನ್ಯಾಯ ಮಾಡಿರೋರಿಗೆ ತಕ್ಕ ಪಾಠ ಕಲಿಸ್ಬೇಕು. ಈಶ್ವರಪ್ಪನಿಗೆ ನ್ಯಾಯ ಕೊಡಪ್ಪ ಅಂತಲೇ ಭಗವಂತನಿಗೆ ಕೇಳಿದ್ರೆ ಭಗವಂತ ಖಂಡಿತ ನ್ಯಾಯ ಕೊಡ್ತಾನೆ. ಬರೆದಿಟ್ಕೊಳ್ಳಿ, ಈ ಲೋಕಸಭೆ ಚುನಾವಣೆಯಲ್ಲಿ ಧರ್ಮದ ಪರವಾಗಿರಂತ ನಿಮ್ಮ ಪ್ರೀತಿಯ ಈಶ್ವರಪ್ಪ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ, ಯಾವ ಅನುಮಾನವೂ ಬೇಡ. ಬೈಂದೂರ್ಗೆ ಹೋಗಿದ್ದೆ. ಶಿವಮೊಗ್ಗ 7 ಅಸೆಂಬ್ಲಿ ಅಲ್ಲದೆ ಬೈಂದೂರು ಒಂದು ಅಸೆಂಬ್ಲಿ. ಆ ಬೈಂದೂರು ಅಸೆಂಬ್ಲಿಯಲ್ಲೂ ಕೂಡ ಈ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಬೇಕು ಅಂತ ಅವ್ರು ಅನ್ಕೊಂಡಿರಲಿಲ್ಲ, ಸೇರ್ತಾರೆ ಅಂತ. ಹೆಣ್ಮಕ್ಳು ಗಂಡು ಮಕ್ಕಳು ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೇಕಿತ್ತು. ನಾನು ಅಲ್ಲಿ ಹೋಗದೆ ಹಿಂದೆ ರಾಜ್ಯದ ಬಿಜೆಪಿ ಅಧ್ಯಕ್ಷ ಆದಾಗ ಅಲ್ಲಿ ಹೋಗಿದ್ದೆ, ಆಮೇಲೆ ಅಲ್ಲಿ ಹೋಗಿರ್ಲಿಲ್ಲ. ಆದ್ರೆ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರು ಈ ಬಾರಿ ಈಶ್ವರಪ್ಪನ್ ಗೆಲ್ಲಿಸ್ಬೇಕು ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಸಭೆ ಸೇರಿದ್ರು. ಅವ್ರು ಹೇಳಿದ್ದಾರೆ ನೀವು ಚುನಾವಣೆ ಗೆಲ್ಲ ತನಕನೂ ಕೂಡ ನಾವು ಬಿಡಲ್ಲ. ಕೆಎಸ್ ಈಶ್ವರಪ್ಪನವರ ಮನವೊಲಿಸುವಂತಹ ಕೆಲಸ ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ಯಾರ ಮಾತಿಗೂ ಕ್ಯಾರೆ ಅನ್ನದೇ ಸೊಪ್ಪನ್ನ ಹಾಕದೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಕೆಎಸ್ ಈಶ್ವರಪ್ಪನವರ ಸಿಟ್ಟು ಶಮನ ಆಗುತ್ತಾ? BY ರಾಘವೇಂದ್ರ ಅವರಿಗೆ ಬೆಂಬಲವನ್ನ ಘೋಷಿಸ್ತಾರಾ? ಎಲ್ಲವೂ ಕೂಡ ಕಾಲವೇ ಉತ್ತರವನ್ನು ಕೊಡಬೇಕು. ಸದ್ಯಕ್ಕೆ ಅವರ ಮನವೊಲಿಸುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದರ ಭಾಗವಾಗಿಯೇ BY ವಿಜಯೇಂದ್ರ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿರುವಂಥದ್ದು.